ಆಗ್ಲೇ ಮಾತಾಡ್ತಾ ವಿಷ್ಣು ಸರ್ ಬಗ್ಗೆ ಮಾತಾಡ್ತಿದ್ರಿ. ನೀವು ಪೋಸ್ಟ್ ಕೂಡ ಹಾಕಿದ್ರಿ ಮೊನ್ನೆ, ಸಾಧಕನಿಗೆ ಸಾವಿಲ್ಲ, ಅಭಿಮಾನಿಗಳ ಹೃದಯವೇ ನಿಮಗೆ ಗುಡಿ ಅಂತ ಹೇಳ್ಬಿಟ್ಟು. ಏನ್ ಹೇಳ್ತೀರಾ ವಿಷ್ಣು ಸರ್ ಬಗ್ಗೆ? ವಿಷ್ಣು ಸರ್ ಇಸ್ ಎ ಲೆಜೆಂಡ್. ಅವ್ರ ಬಗ್ಗೆ ಅಂದ್ರೆ ಮಾತಾಡ್ಬೇಕಾದ್ರೆ ನಾವೆಲ್ಲ ಚಿಕ್ಕವರು. ನನ್ಗೆ ಅವರ ಜೊತೆ ಒಂದು ಸಣ್ಣ ಒಂದ್ ಸಣ್ಣ ಎನ್ಕೌಂಟರ್ ಇದೆ, ಒಂದು ಸಣ್ಣ ನೆನಪಿದೆ. ನಾನು ಸೆಂಟ್ ಜೋಸೆಫ್ ಮೈಸೂರಲ್ಲಿ ಓದಿದ್ದು. ಅಲ್ಲಿ ಅವರು ಸ್ಕೂಲ್ ಮಾಸ್ಟರ್ ಸಿನಿಮಾಗೆ ಶೂಟಿಂಗ್ ಬಂದಿದ್ರು. ಆ ಟೈಮಲ್ಲಿ ವಾಟ್ ಅನ್ ಆರಾ ಮ್ಯಾನ್. ನಮ್ಗೆ ಈಗ ಮಾತಾಡಿದ್ರು ಅವ್ರ ಬಗ್ಗೆ ಗೂಸ್ ಬಂಪ್ಸ್ ಬರೋದು. ಅಂದ್ರೆ ಚಿಕ್ಕ ಹುಡುಗ ಇಷ್ಟೇ ಇದ್ದಿದ್ದು. ಎಲ್ರು ಮಕ್ಳಿಗೆ ಉದ್ದಕ್ಕೂ ಲೈನಿಗೆ ನಿಲ್ಸಿ ನಮ್ಮ ಸ್ಕೂಲಲ್ಲಿ ಅವ್ರಿಗೆ ಆಟೋಗ್ರಾಫ್ ಎಲ್ಲರೂ, ಅದು ಮಿಸ್ ಆಗೋಗಿದೆ, ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದು. ಅವ್ರ ಹತ್ರ ಆಟೋಗ್ರಾಫ್ ತೆಗೆಸ್ಕೊಂಡೆ, ನೆನಪಿದೆ. ಅದಲ್ಲದೆ ಸ್ಫುರದ್ರೂಪಿ ನಟ ನಮ್ಮ ಕನ್ನಡ ಚಿತ್ರರಂಗದ. ಯಾವ ಆಂಗಲ್ ಅಲ್ಲಿ ಕ್ಯಾಮ್ರಾ ಇಟ್ಟರು ಚೆನ್ನಾಗಿ ಕಾಣೋಂಥವ್ರು. ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಒಂದು ಆರ್ಟಿಕಲ್ಲೇ ಇದೆ. ಹೌದು, ಅದೊಂದು ಆಲ್ ಓವರ್ ಇಂಡಿಯಾ ಅಂಡ್ ಗ್ರೇಟೆಸ್ಟ್ ಆಕ್ಟರ್. ಅಂಡ್ ನಾನು ತುಂಬಾ ಸ್ಟ್ರಗಲ್ ಮಾಡಿ ಬಂದಿರುವಂತದ್ದು. ಅಂಡ್ ಅವರಿಗೆ ನಾನು ಹಾಕಿದ್ ಯಾಕೆ ನಂಗೆ ಆಕ್ಚುಲಿ ಬೇಸರ ಆಯ್ತು. ಆ ಒಂದು ವಿಷಯ ಕೇಳಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿ ದಾದಾ ಅಭಿಮಾನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಒಂದ್ 2-3 ದಿನ ನಮ್ಮ ತಾಯಿ ಅವ್ರು ತೀರ್ಕೊಂಡಾಗ ಊಟ ಮಾಡದೆ ಡೈಲಿ ಹತ್ಕೊಂಡಿದ್ದು. ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಅಷ್ಟು ಪ್ರಭಾವ ಬೀರಿದ್ರು. ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಹೆಣ್ಮಕ್ಳು ಅಂದ್ರೆ. ಅಂಡ್ ಅವ್ರ ಬಿಹೇವಿಯರ್ ಆಗಿರ್ಬೋದು, ಎಲ್ಲದ್ರಲ್ಲಿ ವಾಟ್ ನಾಟ್, ಅವ್ರ ಸ್ಟೈಲ್ ಅಲ್ಲಿ ಹಂಗೆ. ಇನ್ನೊಂದು ವಿಷಯವಾಗಿ ಸುದೀಪ್ ಸರ್ ಅದ್ರ ಬಗ್ಗೆ ಓಡಾಡ್ತಾ ಇದ್ದಾರೆ. ಲೆಟ್ಸ್ ಏನಾಗುತ್ತೆ ಅಂತ. ನನ್ನ ಕೈಲಿ ಏನ್ ಸಾಧ್ಯ ಆಯ್ತು ಅದು ನಾನು ಮಾಡಿದೆ. ಒಂದು ಸಣ್ಣ ಒಂದು ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್. ಅಂದ್ರೆ ನೀವು ನಮ್ಮ ಮನ್ಸಲ್ಲಿ ಯಾವತ್ತೂ ನಾವು ಗುಡಿನೇ ಕಟ್ಟಿದೀವಿ ನಮ್ಮ ದಾದಾಗೆ. ಸೊ ಹಂಗಿರುವಾಗ ಅದು ಆಗ್ಬಾರ್ದಿತ್ತು, ಆಯ್ತು. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಏನ್ ಮಾಡೋದು ಅಂತ. ಬಟ್ ಬೇರೆ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಕೇಳ್ಪಟ್ಟಿವಿ, ಆದ್ರೆ ಒಳ್ಳೇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.